ಈಗ ಉದ್ಯಮಿ ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಕೂಡ ಹಲವು ಸಂಶಯಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಐಟಿ ಅಧಿಕಾರಿಗಳ ಕಣ್ಣು ಸಿ.ಜೆ. ರಾಯ್ ಅವರ ಮೇಲೆ ಬಿದ್ದಿದ್ಯಾಕೆ? ಕೊಚ್ಚಿಯಲ್ಲಿ ಯಾವೊಂದು ಡೆವಲಪರ್ ಆಗಿದ್ದಾರೆ ಸಿ.ಜೆ. ರಾಯ್ ಅವರು ಫ್ಲ್ಯಾಟ್ಗಳನ್ನು ಮಾಡಿ ಮಾರಾಟ ಮಾಡಿದ್ರು. ಸೊ ಅದೇ ಎಲ್ಲೋ ಒಂದು ಕಡೆ ಅವರಿಗೆ ಕಂಟಕವಾಯ್ತಾ? ಬೇಸ್ ಪ್ರೈಸ್ಗಿಂತ ಕಡಿಮೆ ಮೊತ್ತಕ್ಕೆ ಆ ಫ್ಲ್ಯಾಟನ್ನು ಮಾರಾಟದ ಆರೋಪ ಈಗ ಕೇಳಿ ಬಂದಿದೆ. ಈ ಮೂಲಕ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ ಐಟಿ ಅಧಿಕಾರಿಗಳು ಇವರ ಬೆನ್ನು ಬಿದ್ದಿದ್ರಂತೆ. ಕೊಚ್ಚಿಯಲ್ಲಿ ಅಫ್ಕೋರ್ಸ್ ಗೊತ್ತಿರೋ ಹಾಗೆ ಸಿ.ಜೆ. ರಾಯ್ ಅವರು ಕಾನ್ಫಿಡೆಂಟ್ ಗ್ರೂಪನ್ನು ನಡೆಸ್ತಾ ಇದ್ರು, ಜೊತೆಗೆ ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಸೊ ಅವರು 2025ರಲ್ಲಿ ಕೊಚ್ಚಿಯಲ್ಲಿ ಕಡಿಮೆ ಬೆಲೆಗೆ 156 ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಿದ್ರಂತೆ. ಬೇಸ್ ಪ್ರೈಸ್ ಏನಿದೆ ಅಂದರೆ ಏನು ವೆಚ್ಚ ತಗಲಿದೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅದಕ್ಕಿಂತ ಕಡಿಮೆ ಬೆಲೆಗೆ ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಿದ್ರಂತೆ. ಆ ಬೆಲೆಯನ್ನು ಕಡಿಮೆ ತೋರಿಸಿ ಮಾರಾಟ ಮಾಡಿ ಈ ರೀತಿಯಾಗಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟನೆ ಅಧಿಕಾರಿಗಳು ದಾಳಿ ಮಾಡಿದ್ರು, ಇವರ ಬೆನ್ನು ಬಿದ್ದಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಯಾರ್ಯಾರು ಫ್ಲ್ಯಾಟನ್ನು ಪರ್ಚೇಸ್ ಮಾಡಿದ್ರಲ್ಲ ಅವರಿಂದ ನಗದು ರೂಪದಲ್ಲಿ ಹಣವನ್ನು ಸ್ವೀಕಾರ ಮಾಡಿದ್ರಂತೆ. ಅಂದರೆ ಟ್ಯಾಕ್ಸ್ ಎಸ್ಕೇಪ್ ಮಾಡಲಿಕ್ಕೆ ವಂಚನೆಯನ್ನು ಮಾಡುವಂಥ ಉದ್ದೇಶದಿಂದ ಈ ರೀತಿಯಾಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ಕಡಿಮೆ ಬೆಲೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಜೊತೆಗೆ ನಗದು ವ್ಯವಹಾರವನ್ನು ಮಾಡಿದ್ರು. ಈ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ವಿಷಯ ಐಟಿ ಅಧಿಕಾರಿಗಳಿಗೆ ತಲುಪಿದೆ. ಈ ಹಿನ್ನೆಲೆ ಸಿ.ಜೆ. ರಾಯ್ ಹಿಂದೆ ಬಿದ್ದಿದ್ರಂತೆ ಐಟಿ ಅಧಿಕಾರಿಗಳು. ಡಿಸೆಂಬರ್ನಿಂದ ಇವರ ಹಿಂದೆ ದುಂಬಾಲು ಬಿದ್ದಿದ್ರು ತನಿಖೆಯ ನೆಪದಲ್ಲಿ. ಇನ್ನು ದುಬೈನಲ್ಲಿ ದೊಡ್ಡ ಪ್ರಾಜೆಕ್ಟ್ನ ಯಾವುದೇ ಲೋನ್ ಇಲ್ಲದೆ ಆರಂಭ ಮಾಡಿದ್ರು. ಸಾಲ ಕೂಡ ಇಲ್ಲದೆ ಕರೆಕ್ಟಾಗಿ ಆನ್ ಟೈಮ್ ಪ್ರಾಜೆಕ್ಟನ್ನು ಕಾನ್ಫಿಡೆಂಟ್ ಗ್ರೂಪ್ ಮುಗಿಸಿತ್ತು. ಅದಾದ ಮೇಲೆ ಎರಡನೇ ಪ್ರಾಜೆಕ್ಟ್ಗೂ ಉದ್ಯಮಿ ಸಿ.ಜೆ. ರಾಯ್ ಕೈ ಹಾಕಿದ್ರು. ಹೀಗಾಗಿ ಮೂಲ ಎಲ್ಲಿಂದ? ಹಣದ ಮೂಲ ಯಾವುದು? ಬೇಸ್ ಪ್ರೈಸ್ಗಿಂತ ಕಡಿಮೆ ಬೆಲೆಗೆ ಫ್ಲ್ಯಾಟನ್ನು ಮಾರಾಟ ಮಾಡ್ತಾರೆ ಅಂತಂದರೆ ಹೆಂಗಿದು? ಸೊ ಯಾವಾಗ ಈ ಸಂಶಯ ಅಧಿಕಾರಿಗಳಿಗೆ ಬಂತೋ ಆಗ ಇವರ ಬೆನ್ನು ಬಿದ್ದು ಸತತವಾಗಿ ದಾಳಿ ಮಾಡಿ ನಿರಂತರವಾಗಿ ಶೋಧವನ್ನು ನಡೆಸಿದರು. ಆ್ಯಂಡ್ ಗೊತ್ತಿರೋ ಹಾಗೆ ಶುಕ್ರವಾರ ಐಟಿ ದಾಳಿಯ ಸಂದರ್ಭದಲ್ಲೇ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.